ಇಷ್ಟೊತ್ತಲ್ಲಿ ಯಾರಿದು? ಪವಿತ್ರ ಅವರ? ಯಾರು ಇಲ್ವಲ್ಲ. ಮೋಸ್ಟ್ಲಿ ನನ್ ಭ್ರಮೆ ಇರ್ಬೋದಾ? ಪವಿತ್ರ ಅವ್ರು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬರ್ತಾರೆ? ಪವಿತ್ರ ಅವರಲ್ಲ. ಪುಟು ಪುಟು ಎದಳು ಪುಟು. ಏನಾಗ್ತಾ ಇದೆಯೋ? ಇಷ್ಟೊತ್ತಲ್ಲಿ ಯಾಕೋ ಎಬ್ಬಿಸ್ತಾ ಇದೆಯಾ? ಮನ್ಸಿಗೆ ಒಂಥರ ಸಂಕಟ ಆಗ್ತಿದೆ ಪುಟು. ನನಗೆ ಈ ಕ್ಷಣದ ಅಕ್ಕ ನೋಡ್ಬೇಕು ಅಂತ ಅನಿಸ್ತಿದೆ. ಕೆಟ್ಟ ಕೆಟ್ಟ ಆಲೋಚನೆ ಎಲ್ಲ ಬರ್ತಿದೆ. ಅಕ್ಕ ಏನೋ ಅಪಾಯದಲ್ಲಿದ್ದಾಳೆ ಅಂತ ನನ್ ಒಳ ಮನ್ಸು ಹೇಳ್ತಿದೆ. ನೋಡು, ಹಿಂದೆ ನಡೆದಿದ್ದನ್ನೆಲ್ಲ ನಿನ್ನ ಮನಸ್ಸಿನ ಇದಾಕೋ. ಹಿಂದೆ ಹೋದ್ರೆ ನೆಮ್ಮದಿಯಾಗಿ ನಿನ್ನ ನಿದ್ದೆ ಮಾಡೋದು ಬಿಡೋದಿಲ್ಲ ಕಣೋದು. ಅಲ್ಲ ಕಣ, ಅವಳು ಮಧ್ಯಾಹ್ನ ಫೋನ್ ಮಾಡಿದಾಗ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು ತಾನೆ. ಇನ್ಯಾಕಪ್ಪ ಭಯ ನಿಂಗೆ? ಇಲ್ಲ ಪುಟು, ಅಕ್ಕ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಏನೋ ಒಂಥರ ನಡ್ಕ ಇತ್ತು. ಆ ಮಾತಿಂದ ಏನೋ ಒಂದ್ ದೊಡ್ಡ ನೋವಿತ್ತು. ನೀನೇ ಹೇಳು, ಅಕ್ಕ ಅವಳು ಪಡ ಕಷ್ಟನ ಯಾವತ್ತಾದ್ರೂ ನಮ್ಮ ಹತ್ರ ಹೇಳ್ಕೊಂಡಿದ್ದಾಳ? ಇಲ್ಲ ಅಲ್ವಾ? ಸುಮಂತ, ಏನೋ ನಿಂದು ಈ ಮಧ್ಯರಾತ್ರಿನಲ್ಲಿ ಎದ್ದು ನೀನ್ ಗಾಬರಿ ಆಗದಲ್ದೆ ಎಲ್ರನ್ನೂ ಎದ್ದಾಳಿಸಿ ಅವ್ರಿಗೂ ಭಯ ಬೀಳಿಸ್ತಿದ್ಯಲ್ಲ. ಆಯ್ತಪ್ಪ, ಈಗೇನು ಏನ್ ಮಾಡ್ಬೇಕು ಹೇಳು? ಅಕ್ಕನ್ ನೋಡ್ಬೇಕು, ನಾನು ಅವ್ಳ ಜೊತೆ ಮಾತಾಡ್ಬೇಕು. ಯೋಚನೆ ಮಾಡು, ಇದಾಗೋ ಮಾತೇನು? ನಾವಾಗೆ ಕರೆಯೋ ತನಕ ನೀವ್ ಯಾರು ಇಲ್ಲಿಗೆ ಬರಬಾರ್ದು ಅಂತ ಅಳಿ ಅಂದ್ರೆ ಹೇಳಿರ್ತಾನೆ. ಕೊಟ್ಟ ಮಾತನ್ನ ಮೀರಿ ಹೋಗೋದಕ್ಕಾಗುತ್ತಾ? ಆಮೇಲೆ ಇಷ್ಟೊತ್ನಲ್ಲಿ ಫೋನ್ ಮಾಡಿದ್ರೆ ಅವಳು ಎದೆ ಹೊಡ್ಕೊಂಡ್ಬಿಡ್ತಾಳೆ ಕಣೋ. ಎಲ್ಲ ಯೋಚನೆ ಬಿಟ್ಟು ಈಗ ಕಣ್ಣು ಮುಚ್ಕೊಂಡು ಮಲ್ಕೊ, ನೆಮ್ಮದಿಯಾಗಿ ಬೆಳಿಗ್ಗೆ ಮಾತಾಡೋಣ. ತಾತ, ನೀನಿಗೆ ಮಲ್ಕೊಳಪ್ಪ, ಬೆಳಿಗ್ಗೆ ಮಾತಾಡೋಣ. ಮಲ್ಕೊ ರಂಗ, ಮಲ್ಕೊಳಪ್ಪ. ಮಲ್ಕೊಳ ಹೋಗಿ ಇದೇ ಮಾಡಪ್ಪ ಸ್ವಲ್ಪ. ಪವಿತ್ರ ಅವ್ರೆ, ಪವಿತ್ರ ಅವ್ರೆ, ಏನ್ ಎಲ್ಲೂ ಕಾಣಿಸ್ತಿಲ್ವಲ್ಲ? ನಾನು ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಾ ಇದೀನಿ? ಎಲ್ಲಿ ಹೋಗಿರಕ್ ಸಾಧ್ಯ ಇವರು? ಹಾ, ಹಿನ್ನೆಲ್ಗೆ ತಾತನ್ ನೋಡ್ಕೋತಾ ಇರ್ಬೋದು. ಅಂದ್ರೆ ಪವಿತ್ರ ಅವ್ರು ಇಲ್ಲಿಗೆ ಬಂದಿಲ್ಲ. ಓ ಗಾಡ್, ಎಲ್ಲೋದ್ರಪ್ಪ ಇವರು? ದೇವ್, ಏನಪ್ಪ ದೇವ್, ಏನಾಯ್ತಪ್ಪ? ಯಾಕೆ 2 ದಿವಸ ಮೀಟಿಂಗ್ ಇದೆ ಬರಲ್ಲ ಅಂತ ಹೇಳಿದ್ದಿ, ಇವತ್ತೇ ಬಂದ್ಬಿಟ್ಟಿದ್ಯಾ? ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಜ್ಜಿ. ನೀವ್ ಯಾಕೆ ಇನ್ನೂ ಮಲಗಿಲ್ಲ? ಇಲ್ಲಪ್ಪ, ನೂರಾರು ಯೋಚನೆಗಳು, ಕಣ್ಗೆ ಎಲ್ಲಿ ನಿದ್ದೆ ಹತ್ತುತ್ತೆ ಹೇಳು? ಯಾಕೆ ಎಲ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಜ್ಜಿ? ಆರಾಮಾಗಿ ಮಲ್ಕೊಳ್ಳಿ. ದೇವ್, ಏನಾಯ್ತಪ್ಪ? ಏನಾದ್ರು ಕೇಳ್ಬೇಕಿತ್ತಾ? ಏನಿಲ್ಲ ಅಜ್ಜಿ, ಅದು ತಾತನ್ ನೋಡ್ಕೊಳ್ಳೋಣ ಅಂತ ಬಂದೆ. ಆರಾಮಾಗಿದ್ದಾರಲ್ವಾ? ಅದೇ ಆರಾಮಾಗಿ ಮಲ್ಕೊಂಡಿದ್ದಾರೆ. ಪವಿತ್ರನೇ ಗಂಜಿ ಮಾಡ್ಕೊಟ್ಬಿಟ್ಟು ಹೋದ್ಲು, ಮಾತ್ರೆನೂ ಅವಳೇ ಕೊಟ್ಬಿಟ್ಟು ಹೋಗಿದ್ದಾಳೆ. ಡಾಕ್ಟ್ರು ಮಾತ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ, ಬೆಳಿಗ್ಗೆ ತನಕ ಎಚ್ಚರ ಆಗಲ್ಲ ಅಂತ ಹೇಳಿದ್ದಾರೆ. ನಿನಗೀಗ ತಾತನ ಮಾತಾಡ್ಸಕ್ಕಾಗಲ್ಲ ಅನ್ಸುತ್ತೆ. ಪರವಾಗಿಲ್ಲ ಅಜ್ಜಿ, ಇವಾಗ ತಾತ ರೆಸ್ಟ್ ಮಾಡೋದೇ ಇಂಪಾರ್ಟೆಂಟ್. ನೀವು ಮಲ್ಕೊಳ್ಳಿ. ಸರಿಪ್ಪ, ನೀನು ಹೋಗಿ ಮಲ್ಕೋ. ಸರಿ ಜಿ. ಕೊಟ್ಟಿದ್ದು ಪವಿತ್ರ ಅವರೇ ಅಂತ ಹೇಳ್ತಿದ್ದಾರೆ. ಅಂದ್ಮೇಲೆ ಸ್ವಲ್ಪ ಹೊತ್ತು ಮುಂಚೆ ಅವ್ರು ಇಲ್ಲೇ ಇದ್ರು. ಅಜ್ಜಿ, ಏನಪ್ಪಾ? ಪವಿತ್ರ ಅವರು ತಾತಂಗೆ ಟ್ಯಾಬ್ಲೆಟ್ ಎಷ್ಟೊತ್ತು ಕೊಟ್ರು? ನಾ ಟೈಮ್ ನೋಡ್ಲಿಲ್ಲ ಕಣೋ, ತುಂಬಾ ಹೊತ್ತೇನಾಗಿಲ್ಲ. ಗೊತ್ತಾಗಿಲ್ವಾ? ಏನಾಯ್ತಪ್ಪ? ಏನಿಲ್ಲ ಅಜ್ಜಿ, ನೀವು ಮಲ್ಕೊಳ್ಳಿ. ನೀನು ಹೋಗಿ ಮಲ್ಕೋಪ್ಪ. ಸರಿ ಜಿ, ನಾನು ಮಲಗ್ತೀನಿ. ಮಾತ್ರೆ ಕೊಟ್ಮೇಲೆ ಏನ್ ನಡೀತು? ಇಷ್ಟು ಬೇಗ ಎಲ್ಲಿ ಹೋಗಕ್ ಸಾಧ್ಯ ಇಷ್ಟು ರಾತ್ರಿಯಲ್ಲಿ? ಪವಿತ್ರ ಅವರೇ, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀನಿ? ಇಷ್ಟು ದೊಡ್ಡ ಮನೇಲಿ ಇಲ್ಲೆಲ್ಲೋ ಇರ್ಬೇಕು. ಕೊನೆ ಪ್ರಾಮಿಸ್ ಮಾಡೋಣ. ಅದೇನ್ ಹೇಳೋ? ಪವಿ, ಖುಷಿಯಾಗಿರ್ಬೇಕು. ನೀನ್ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು. ಆ ಕಡೆ ರೂಮಲ್ಲೂ ಇಲ್ಲ, ಈ ಕಡೆ ತಾತನ ಹತ್ರನೂ ಇಲ್ಲ. ಎಲ್ಲಿ ಹೋದ್ರು ಈ ಪವಿತ್ರ ಅವರು? ದೇವ್, ವಾಟ್ ಅ ಸರ್ಪ್ರೈಸ್! ಅಲ್ಲ, ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಮೀಟಿಂಗ್ ಎಲ್ಲ ಮುಗ್ದೋಯ್ತಾ? ಮೀಟಿಂಗ್ ಎಲ್ಲ ಮುಗೀತು ನಮ್ರತ. ಪವಿತ್ರ ಅವ್ರು ಇಲ್ಲಿ ಕಾಣಿಸ್ತಿಲ್ಲ. ಅಲ್ಲ, ಮೀಟಿಂಗ್ ಹೇಗಾಯ್ತು ಅಂತ ಹೇಳು ದೇವ್. ಚೆನ್ನಾಗಾಯ್ತಾ? ಚೆನ್ನಾಗೇ ಆಯ್ತು. ಪವಿತ್ರ ಅವ್ರು ಎಲ್ಲಿ ಅಂತ ಕೇಳ್ತಿದ್ದೀನಲ್ಲ, ಅದಕ್ಕೆ ಆನ್ಸರ್ ಮಾಡು. ಅವರು ರೂಮಲ್ಲೂ ಇಲ್ಲ, ತಾತನ ಹತ್ರನೂ ಇಲ್ಲ. ಎಲ್ಲೋಗಿದ್ದಾರೆ? ಅವಳೇನ್ ಚಿಕ್ಕ ಮಗುನ, ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಏನ್ ಅಮೃತ ಈ ತರ ಮಾತಾಡ್ತಿದ್ಯಾ? ಯಾರಾದ್ರೂ ಹೊರಗಡೆ ಹೋಗೋ ಟೈಮ್ ಆಯ್ತು? ಮತ್ತಿನ್ನೇನ್ ದೇವ್, ಮೀಟಿಂಗ್ ಬಗ್ಗೆ ಕೇಳಿದ್ರೆ ಪವಿತ್ರ ಬಗ್ಗೆ ಮಾತಾಡ್ತಿದ್ಯಾ? ಇಟಿ ಮನೆ ಹುಡುಕಿದೀನಿ ಅಮೃತ, ಎಲ್ಲೂ ಕಾಣಿಸ್ತಿಲ್ಲ. ನೀನೇ ಹೇಳು, ಟೆನ್ಷನ್ ಆಗಲ್ವಾ? ಓಹ್ ಚಿಕ್ಕಮ್ಮ, ಪವಿತ್ರ ಅವ್ರು ನೋಡಿದ್ರ ನೀವು? ನಾನು ಆಕಿ ನೋಡ್ಲಿಲ್ಲ. ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡಿದ್ರಾ? ಏನೋಪ್ಪ, ನನ್ ಮಧ್ಯಾಹ್ನ ಆಕಿ ನೋಡಿದಾಗ ತುಂಬಾ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ಲು. ಆಮೇಲೆ ಆಕಿ ನಾನ್ ನೋಡ್ಲೇ ಇಲ್ಲ ನೋಡು. ಅಯ್ಯೋ, ನಮ್ ಮನಿ ಬೊಂಬಿ ಅಳಕತ್ತದ. ಏನತ್ತವ? ಅಯ್ಯ, ಸೂಪರ್ಮನ್ ಏನಾಯ್ತು ಪುಟ? ಸೂಪರ್ಮನ್ ಇವತ್ತು ಸೂಪರ್ಮನ್ ತುಂಬಾ ಅಳ್ತಿದ್ರು. ನಿಜ ಹೇಳಿ ಚಿಕ್ಕಮ್ಮ, ಪವಿತ್ರ ಅವ್ರು ಯಾಕೆ ಅಳ್ತಿದ್ರು? ನಿಮ್ಮನೆ ಕೇಳ್ತಿರೋದು ಹೇಳಿ ಚಿಕ್ಕಮ್ಮ, ಪವಿತ್ರ ಅವ್ರು ಯಾಕೆ ಅಳ್ತಿದ್ರು? ಏನಿಲ್ಲ ದೇವ್, ಅಂತದ್ ಏನೂ ಆಗಿಲ್ಲ. ಇಲ್ಲ ನಮೃತ, ಪವಿತ್ರ ಅವ್ರಿಗೆ ಏನೋ ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನೀನ್ ಹೇಳ್ಬಿಟ, ಪವಿತ್ರ ಅವ್ರು ಯಾಕೆ ಅಳ್ತಿದ್ರು? ಮನೇಲಿ ಗಲಾಟೆ ಆಗ್ತಿತ್ತು, ಅದಕ್ಕೆ ಅವರು ಬೇಜಾರಾಗಿ ಅಳ್ತಿದ್ರು. ಸೂಪರ್ಮನ್ ಮನೆ ಬಿಟ್ಟು ಹೋಗ್ಲಲ್ಲ ಅಂತ ಇದೇ ಅಜ್ಜಿ ಮಾತಾಡ್ತಿದ್ರು. ಚಿಕ್ಕಮ್ಮ, ಏನ್ ನಡೀತು ಮನೇಲಿ? ಪ್ಲೀಸ್ ಹೇಳಿ. ಅಯ್ಯೋ ದೇವ್, ಏನಪ್ಪ ಆ ಎಳೆ ಕೂಸಿನ ಮಾತು ಕಟ್ಕೊಂಡು ನೀನ್ ನನ್ನನ್ ಕೇಳಕತ್ತಿದ್ದಿ. ಅದು ಏನಾಯ್ತು ಅಂದ್ರ, ಮಾವನವ್ರಿಗೆ ಗಂಜಿ ಮಾಡ್ಕೊಡೋ ವಿಷಯಕ್ಕೆ ಮಾತುಕತೆ ಆಗ್ತಿತ್ ನೋಡು, ಅದ್ರ ಬಗ್ಗೆ ಮಾತಾಡ್ತಿದ್ನಿ. ರಾಧಿಕಾ ಅಕ್ಕರ್ ಮಾತುಗಳು ಪವಿತ್ರಗೆ ಬಹಳ ಬ್ಯಾಸರ ತಂದದ. ಆ ಬ್ಯಾಸರದಾಗ ಆಕಿ ಮನಿ ಬಿಟ್ರು ಹೋದ್ರು ಹೋಗ್ಬೋದು ಅಂತ ಹೇಳಕತ್ತಿದ್ನಿ ಅಷ್ಟ. ಅದನ್ನ ಕೇಳಿಸ್ಕೊಂಡು ಈಕಿ ನಿನ್ ಜೋಡಿ ಹಿಂಗ್ ಹೇಳಕತ್ತಾಳ ಅಷ್ಟ. ಅಂದ್ರೆ ನಾನ್ ಬರುವಾಗ ರೋಡಲ್ಲಿ ಪಾಸ್ ಆಗಿದ್ದು ಅವ್ರೇನಾ? ಎಲ್ಲ ನಿನ್ನಿಂದಲೇ ಆಗಿತ್ತು. ಇನ್ನೂ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. The number you are calling is currently switched off.
ಯಾಕಾದ್ರೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಇವರು. ಎಲ್ಲಿ ಹೋದ್ರಿ ಪವಿತ್ರ ಅವ್ರೆ? ನನಗೆ ಸೂಚನೆ ಸಿಕ್ತಿತ್ತು ಇವತ್ತು ಏನೋ ಆಗತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಮನೆ ಬಿಟ್ಟೆ ಹೋಗ್ಬಾರ್ದಿತ್ತು. ಇವತ್ತೇ ನಾನು ಲೇಟಾಗಿ ಬರ್ಬೇಕಾಗಿತ್ತಾ? ಹೋದ್ರಿ ಪವಿತ್ರ ಅವ್ರೆ? ಎಲ್ಲಿ ಹೋದ್ರಪ್ಪ? ನೀವ್ ನನ್ ರೆಸ್ಪಾನ್ಸಿಬಿಲಿಟಿ ಅಂತಿರುವಾಗ ನಂಗೆ ಒಂದ್ ಮಾತು ಹೇಳಿದ್ರೆ ಅದು ಹೇಗೆ ಹೋದ್ರಿ ಪವಿತ್ರ ಅವ್ರೆ? ದಿಸ್ ಇಸ್ ಟೂ ಮಚ್. ಏನ್ ಮಾಡ್ಲಿ, ಎಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ? ವಿಶಾಲ್ ವಿಶಾಲ್ ಕಾಲ್ ಮಾಡ್ತೀನಿ. ಅಣ್ಣ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ಅಣ್ಣ. ವಿಶಾಲ್ ಎಲ್ಲಿದ್ಯಾ? ಯಾಕಣ್ಣ? ಇಲ್ಲೇ ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೆ, ಈಗ ಮನೆಗೆ ಹೋಗ್ತಾ ಇದೀನಿ. ನೀನ್ ವಾಯ್ಸ್ ಡಲ್ ಆಗಿದೆ, ಏನಾದ್ರು ಪ್ರಾಬ್ಲಮ್? ಹೂ ವಿಶಾಲ್, ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿ ಹೋಗಿದೆ. ಪವಿತ್ರ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ ಕಣೋ. ಹೌದಾ? ನಾನು ಎಲ್ಲಾ ಕಡೆ ಹುಡುಕ್ತಾ ಇದೀನಿ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಾನೂ ನನ್ಗೆ ಗೊತ್ತಾಗ್ತಿಲ್ಲ. ಅವ್ರಿಗೇನಾದ್ರೂ ಆದ್ರೆ ಐ ವೋಂಟ್ ಬಿ ಏಬಲ್ ಟು ಫಾರ್ಗಿವ್ ಮೈಸೆಲ್ಫ್ ವಿಶಾಲ್. ನೀ ಟೆನ್ಷನ್ ಮಾಡ್ಕೋಬೇಡ ಅಣ್ಣ, ಅವ್ರು ಎಲ್ಲೂ ಹೋಗಿರಕ್ ಸಾಧ್ಯನೇ ಇಲ್ಲ. ಇಲ್ಲ ವಿಶಾಲ್, ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಅವ್ರು ಸಿಗೋ ತನಕ ನಾನಾಗಿರಲ್ಲ ವಿಶಾಲ್. ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಏನಾದ್ರೂ ಒಂದ್ ಮಾಡೋಣ ಇರೋಣ. ಬೇಗ ವಿಶಾಲ್, ಅವ್ರು ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ನನಗೆ ಇವಾಗ್ಲೇ ಬೇಕು. ನೀನು ಹುಡುಕು. ನಾನು ಹುಡುಕ್ತೀನಿ ಅಣ್ಣ, ನೀನ್ ಧೈರ್ಯ ಕಳ್ಕೊಬೇಡ. ಪವಿತ್ರ ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಇರೋ ಹುಡುಗಿ, ಏನು ಆಗಿರಲ್ಲ. ಸರಿ, ನೀನ್ ಈಗ ಎಲ್ಲಿದ್ಯಾ? ನಾನು ಇಲ್ಲೇ ರೋಡಲ್ಲೆಲ್ಲೋ ಹುಡುಕ್ತಾ ಇದೀನಿ ಕಣೋ. ಅವ್ರೆಲ್ಲೂ ಕಾಣಿಸ್ತಿಲ್ಲ. ಇಷ್ಟೊತ್ತಲ್ಲಿ ಅವ್ರು ಯಾಕೆ ಅಲ್ಲಿಗೆ ಹೋಗ್ತಾರೆ? ಹೋದ್ರೆ ಅವ್ರು ತವ್ರ ಮನೆಗೆ ಹೋಗಿರ್ತಾರ ಅಷ್ಟೇ. ಹೌದಲ್ವಾ? ನನ್ ತಲೆಗೆ ಉಳಿಲಿಲ್ಲ. ನೀನೊಂದ್ ಕೆಲಸ ಮಾಡು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ನೀನು ಹುಡುಕು. ನಾನು ಈಗಲೇ ಅವ್ರ ಊರಿಗೆ ಹೋಗ್ತೀನಿ. ಸರಿ ಅಣ್ಣ, ಆಯ್ತು, ಹುಷಾರು. ಸರಿ ವಿಶಾಲ್, ಬಾಯ್. ಪುಟು, ನಂಗೇನು ಬೇಡ ಪುಟು, ನಂಗೆ ಸಮಾಧಾನ ಆಗ್ತೀರಾ? ಅಕ್ಕನ್ಗೇನೋ ಆಗಿದೆ. ನಾನು ಈಗಲೇ ಅವಳ ಹತ್ರ ಹೋಗ್ಬೇಕು. ಪ್ಲೀಸ್ ಪುಟು, ಕರ್ಕೊಂಡು ಹೋಗೋಣ ಅವಳ ಹತ್ರ. ಸುಮಂತ, ಬಾಯಿ ಮುಚ್ಚ. ಒಳ್ಳೆ ಚಿಕ್ಕ ಮಕ್ಕಳಾಗ ಆಟ ಮಾಡ್ತಿದ್ಯಲ್ಲ, ಏನೋ ನಿನ್ನ ಅವಸ್ಥೆ ಅರ್ಥ ಮಾಡ್ಕೋಬೇಕು. ಈಗ ಟೈಮ್ ಎಷ್ಟು ಗೊತ್ತಾ? ಇಷ್ಟೊತ್ಮೇಲೆ ಅಲ್ಲಿಗೆ ಹೋಗ್ತೀಯಾ ಹೇಳು? ಒಂದ್ ವೇಳೆ ಅಲ್ಲಿ ನಿನ್ನ ಅಕ್ಕ ಆರಾಮಾಗಿದ್ರೆ ಏನಂತ ಉತ್ತರ ಕೊಡ್ತೀಯಾ ಅಲ್ವಾ? ರಂಗ, ಸ್ವಲ್ಪ ಸುಮ್ನಿರ. ಪಾಪ ಮಗುಗೆ ಇಲ್ಲಿ ಜೀವ ಹೋಗ್ತಾ ಇದೆ, ನೀನ್ ನೋಡಿದ್ರೆ ಅವನ ಮೇಲೆ ರೇಗ್ತಾ ಇದೀಯಾ. ಸುಮತ, ಪವಿತ್ರನಿಗೆ ತೊಂದರೆ ಆಗಿದೆಯೋ ಅಂತ ಗೊತ್ತಿಲ್ಲ ಕಣೋ. ಆದ್ರೆ ನಾವಲ್ಲಿ ಹೋದ್ರೆ ಮಾತ್ರ ಅವಳಿಗೆ ತೊಂದರೆ ಆಗತ್ತಂತೂ ಸತ್ಯ. ಅರ್ಥ ಮಾಡ್ಕೋ ಸರಿಯಾಗಿ. ನಮ್ಮ ಹುಚ್ಚತನಕ್ಕೆ ಅವಳಲ್ಲಿ ಮನೆಯವ್ರ ಮಾತುಗಳನ್ನ ಕೇಳ್ಬೇಕಾಗತ್ತೆ. ಹೌದು ಕಣ ಮರಿ, ನಿಮ್ಮಪ್ಪ ಹೇಳೋದ್ರಲ್ಲೂ ಅರ್ಥ ಇದೆ ಕಣ. ಅರ್ಥ ಮಾಡ್ಕೊಳಪ್ಪ. ಅಕ್ಕಗೊಂದು ಫೋನ್ ಮಾಡ್ಲಾ ಪ್ಲೀಸ್? ಅಕ್ಕ ಬಂದಿರ್ಬೇಕು. ಸುಮತ, ಸುಮತ, ನಿಂತ್ಕೊಳ್ಳಿ ಇಲ್ಲಿ. ಸುಮತ, ನಿಂತ್ಕೊಳ್ಳಿ ಸುಮತ. ಬಾಬಾ, ನಂಗೆ ಗೊತ್ತಿತ್ತು ನೀವು ಬರ್ತೀರಾ ಅಂತ. ಅಕ್ಕ ಬಂದಿದ್ದಾಳಲ್ವಾ? ಎಲ್ಲಿ ಅಕ್ಕ ಕಾಣ್ತಿಲ್ಲ. ಅಕ್ಕ ಅಕ್ಕ ಬಾಬಾ, ಅಕ್ಕ ಬಂದಿಲ್ಲ. ಅಂದ್ರೆ ಪವಿತ್ರ ಅವ್ರು ಇಲ್ಲೂ ಇಲ್ವಾ? ಓ ಗಾಡ್, ಎಲ್ಲೋದ್ರಪ್ಪ ಇವರು? ಸರ್, ಇವ್ರನ್ನೆಲ್ಲ ನೋಡಿದ್ರ ಸರ್? ನೋಡಿದ್ದೀನಿ, ಈಗ ತಾನೇ ಬಸ್ ಹತ್ತದಲ್ಲ. ಹೇಳು ವಿಶಾಲ್, ಏನಾದ್ರು ಕ್ಲೂ ಸಿಕ್ತಾ? ಹಾ ಅಣ್ಣ, ಪವಿತ್ರ ಅದಕ್ಕೆ ಈಗ ತಾರೆ ಬಸ್ ಸ್ಟ್ಯಾಂಡ್ ಬಂದಿದ್ರಂತೆ. ಬಸ್ ಹೊತ್ಕೊಂಡು ಹೋಗಿರೋದನ್ನ ಒಬ್ರು ನೋಡಿದ್ದಾರೆ. ಇದೇ ಬಸ್. ಸ್ಟಾಪ್ ಸ್ಟಾಪ್.